ದೇವನಹಳ್ಳಿಯಲ್ಲಿ ಕಂದಾಯ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಸರ್ಕಾರಿ ಜಮೀನು ಮಂಜೂರಾದರೂ ಕೂಡ ವಿವಾದ ಮಾತ್ರ ಬಗೆಹರಿತಾ ಇಲ್ಲ. ರೈತರು ವರ್ಸಸ್ ವಕೀಲರ ನಡುವೆ ಸರ್ಕಾರಿ ಜಮೀನಿಗೋಸ್ಕರ ಹಗ್ಗ ಜಗ್ಗಾಟ ನಡೀತಾ ಇದೆ. ಪಟ್ಟಣದ ಸರ್ವೆ ನಂಬರ್ 134ರ ಜಮೀನಿನ ಸಂಬಂಧ ವಿವಾದ ಇದು. 1984ರಲ್ಲಿ ರೈತರಿಗೆ ಸರ್ಕಾರ ಮಂಜೂರು ಮಾಡಿದಂಥ ಜಮೀನಿದು. ನಿಯಮಗಳ ಉಲ್ಲಂಘನೆ ಅಂತ ದೇವನಹಳ್ಳಿ ತಹಶೀಲ್ದಾರ್ ಆದೇಶ ಹೊರಡಿಸಿದ್ರು. ನೋಡಿ, ಇದೆಲ್ಲ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ ದೇವನಹಳ್ಳಿ ತಹಶೀಲ್ದಾರ್ ಆದೇಶ ಹೊರಡಿಸ್ತಾರೆ. ವಶಕ್ಕೆ ಪಡೆದ ಜಮೀನನ್ನ ಜಿಲ್ಲಾ ಕೋರ್ಟ್ ನಿರ್ಮಾಣಕ್ಕೆ ಅಂತ ಮೀಸಲಿಟ್ಟಿದ್ದಾರೆ. ಈ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು, ಕಂಗಾಲಾಗಿದ್ದಾರೆ ರೈತರು. ಆ ಕಂಗಾಲಾದ ರೈತರಿಂದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಜಮೀನು ಸ್ವಾಧೀನಕ್ಕೆ ಅಡ್ಡಪಡಿಸದಂತೆ ಹೈಕೋರ್ಟ್ ಪೀಠ ಆದೇಶವನ್ನ ಕೂಡ ಹೊರಡಿಸಿದೆ. ಆದೇಶ ಇದ್ರೂ ಕೂಡ ಸರ್ವೆ ಕಾರ್ಯಕ್ಕೆ ಭೂಮಾಪನ ಇಲಾಖೆ ಮುಂದಾಗಿದೆ. ಕೋರ್ಟ್ ಆದೇಶ ಕಾರಣ ಸರ್ವೆ ಕಾರ್ಯ ಮಾಡಬೇಡಿ ಅಂತ ರೈತರು ಕಿಡಿಕಾರ್ತಿದ್ದಾರೆ. ಬೇರೆ ಸರ್ಕಾರಿ ಜಾಗದಲ್ಲಿ ಬೇಕಾದ್ರೆ ನಿಮ್ಮ ನ್ಯಾಯಾಲಯವನ್ನ ನಿರ್ಮಾಣ ಮಾಡ್ಕೊಳ್ಳಿ, ಆದರೆ ಈ ಜಾಗ ಸರ್ಕಾರದಿಂದ ನಮಗೆ ಮಂಜೂರಾಗಿರೋ ಜಾಗ 1984ರಲ್ಲಿ. ಸೊ ಹಾಗಾಗಿ ಈ ಜಾಗವನ್ನು ನಾವು ಬಿಟ್ಕೊಡೋದಿಲ್ಲ, ನೀವು ಕೋರ್ಟ್ ಮಾಡಬೇಕು ಅಂದರೆ ಬೇರೆ ಯಾವುದಾದ್ರೂ ಜಮೀನನ್ನು ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನೋಡಿ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನ್ಯಾಯಾಲಯಗಳ ಸಂಕೀರ್ಣ ಅಂತ ಹೇಳಿ. ಇದಕ್ಕೆ ಆದೇಶ ಇದೆ, ಹೈಕೋರ್ಟ್ ಆದೇಶ ಇದೆ, ಸರ್ವೆ ಕಾರ್ಯಕ್ಕೆ ಮುಂದಾಗಬೇಡಿ ಅಂತ ಅಲ್ಲಿನ ರೈತರು ಆಗ್ರಹಿಸ್ತಾ ಇದ್ದಾರೆ. ಇವತ್ತಿನ ಹೋರಾಟ ಏನು ಅಂತಂದ್ರೆ, ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಸರ್ವೆ ನಂಬರ್ 134 ಜಾಗ ಏನಿದೆ 1982ರಲ್ಲಿ 66 ಜನಕ್ಕೆ ಸ್ಯಾಂಕ್ಷನ್ ಆಗಿತ್ತು. ಅದಾದ ನಂತರ ಸುಮಾರು ರೈತರಿಗೆ ಏನು ಜಿಲ್ಲಾಧಿಕಾರಿಗಳು ಮತ್ತು ಅವ್ರ ತಂಡ ಎಲ್ಲ ಇದೆ, ಅವರೆಲ್ಲ ಸೇರಿ ಗೋಮಾಳದಲ್ಲಿರ್ತಕ್ಕಂಥ ಜಾಗಗಳನ್ನು ಕಿಮ್ಮತ್ ಪಡಿಸ್ಕೊಂಡು ಸಾಗುವಳಿ ಚೀಟಿಗಳನ್ನು ವಿತರಣೆ ಮಾಡಿದರು. 2008ರಲ್ಲಿ ನಮ್ಮ ತಹಶೀಲ್ದಾರ್ ಅವರು ಸುಮೋಟೋ ಕೇಸ್ ಹಾಕಿದರು. ಏನು ಇಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದು ಸರಿಯಲ್ಲ, ಮುನ್ಸಿಪಲ್ ಕೌನ್ಸಿಲ್ ಲಿಮಿಟಿಂದ 3 ಕಿಲೋಮೀಟರ್ ಒಳಗಡೆ ಇದೆ ಅಂತ. ನಾವು ಕೂಡ ಎಲ್ಲ ಅಧ್ಯಯನ ಮಾಡಿ, ನಮ್ಮ ಅಡ್ವೊಕೇಟ್ಸ್ ಕೂಡ ಎಲ್ಲ ಅಧ್ಯಯನ ಮಾಡಿದ್ರು. ಅಧ್ಯಯನ ಮಾಡಿದಾಗ 2004ರಲ್ಲಿ ಗೆಸ್ಟೆಡ್ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ದೇವನಹಳ್ಳಿ ಪುರಸಭೆ 2004ರಲ್ಲಿ ಡಿಸೆಂಬರಲ್ಲಿ ಬಂದಿರತಕ್ಕಂಥದ್ದು, ಆ ಕಾಪಿಗಳು ಕೂಡ ನಮ್ಮ ಹತ್ರ ಇದೆ. ಇದನ್ನೆಲ್ಲ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ 2021ರಲ್ಲಿ ತೆಗೆದುಕೊಂಡ್ಬಂದಾಗ ಮಂಜೂರಾತಿ ಸರಿ ಇದೆ. 2004ರಿಂದ ಮುಂಚೆ ಹೆಚ್ಚು ಕಮ್ಮಿ 59 ಜನ ಗ್ರಾಂಟ್ ಆಯ್ತು. ಟೋಟಲ್ 59 ಜನಕ್ಕೆ 63 ಎಕರೆ ಗ್ರಾಂಟ್ ಆಯ್ತು. ಇದು ಹೊಸದಾಗಿ 2083ರಲ್ಲಿ. ಆಮೇಲೆ 2001 2004 ಗಂಟ ಒಂದು 20 ಜನ ಗ್ರಾಂಟ್ ಆಯ್ತು. ಟೋಟಲ್ ಬಂದು 99 ಎಕರೆ ಚಿಲ್ಲರೆ. ಟೋಟಲ್ 134 ಸರ್ವೆ ನಂಬರ್ ಇರೋದು.